ನೋಡಿ ನಿಮಗೆ ಇವತ್ತು ಎಗ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. 6 ಸ್ಲೈಸ್ ಬ್ರೆಡ್ ಇದೆ, ಪೆಪ್ಪರ್ ಪೌಡರು, ಮಯೋನೀಸ್ ಸಾಸು ಒಂದು 4 ಸ್ಪೂನು, ಇದು ಬಂದು ಪೇಸ್ಟು. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಉಪ್ಪು, 2 ಮೊಟ್ಟೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮತ್ತು ಬೆಣ್ಣೆ. ನೋಡಿ ಈಗ ನಾನು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೊಟ್ಟೆ ಹಾಕೋಣ. 2 ಮೊಟ್ಟೆ ಇದೆ ಇದು, ಮತ್ತು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಯೋನೀಸ್ ಸಾಸ್ ಬಂದು ಇದು ಸಾಲ್ಟ್ದು, ಇದು ಸ್ವೀಟ್ ಅಲ್ಲ, ಸ್ವಲ್ಪ ಸಾಲ್ಟ್ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಥರ ಸಿಗುತ್ತೆ, ಸ್ವೀಟ್ ಒಂದು, ಸಾಲ್ಟ್ ಒಂದು. ಇದು ನೋಡಿ ಸಾಲ್ಟು ಒಂದು 3 ಸ್ಪೂನ್ ಅಷ್ಟಿದೆ, 3 ರಿಂದ 4 ಅಷ್ಟಿದೆ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲೂ ಮಾಡ್ಕೊಬೋದು, ತವಾ ಮೇಲೂ ಮಾಡ್ಕೊಬೋದು. ನಾನು ತವಾ ಮೇಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಮೇಕರಲ್ಲಂದರೆ ಪ್ರೆಸ್ ಆಗುತ್ತೆ, ಇದರಲ್ಲಿ ಏನು ಅಷ್ಟೊಂದು ಪ್ರೆಸ್ ಮಾಡೋಂಗಿರಲ್ಲ. ನೋಡಿ ಮಿಕ್ಸ್ ಆಗಿದೆ. ಈಗ ನಾನು ಬ್ರೆಡ್ ತೊಗೊಳ್ತೀನಿ. ಬ್ರೆಡ್ಗೆ ನಾನು ಈ ಗ್ರೀನ್ ಚಟ್ನಿ ಏನು ಮಾಡಿದ್ದೀನಿ ಆ ಚಟ್ನಿನ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕಿರೋದಕ್ಕೆ ಟೇಸ್ಟೇ ಬೇರೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಜಾಸ್ತಿ ಮಾಡಿಟ್ಕೊಂಡು ಬಂದು ಬೇರೆದಕ್ಕೂ ಯೂಸ್ ಮಾಡ್ಕೊಬೋದು ಚಟ್ನಿನ. ಇದು ನೋಡಿ ಈಗ ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ಎಗ್ಗದೇನು ಬೇಯಿಸಿದ್ದೀನಿ ಮಿಕ್ಸ್ ಮಾಡಿರೋದನ್ನು ಇದನ್ನು ಫುಲ್ ಹಾಕೋಣ. ನೋಡಿ ಹಾಕಿದ್ದೀನಿ. ಇನ್ನೊಂದು ಬ್ರೆಡ್ ಇದಕ್ಕೆ ಕ್ಲೋಸ್ ಮಾಡೋಣ. ಇದನ್ನು ಬೆಣ್ಣೆ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಹಂಚಿಟ್ಟಿದ್ದೀನಿ, ಇದು ಕಾದಿದೆ. ಈಗ ಬೆಣ್ಣೆನ ಹಾಕ್ಬಿಟ್ಟು ನಾವು ಫ್ರೈ ಮಾಡೋಣ. ಬೆಣ್ಣೆ ಜಾಸ್ತಿ ತಿನ್ನಾಗವರಲ್ಲ ಅಂತ ಹೇಳಿದರೆ ಕಮ್ಮಿನೇ ಹಾಕಿ. ನೋಡಿ ನಾನು ಬೆಣ್ಣೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ರೋಸ್ಟ್ ಬೇಕಂದ್ರೂ ಮಾಡ್ಬೋದು, ಮೀಡಿಯಮ್ ಬೇಕಂದ್ರೂ ಮಾಡ್ಬೋದು. ಮೊಟ್ಟೆ ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಇಷ್ಟಪಡ್ತಾರೆ. ಕ್ಯಾಪ್ಸಿಕಮ್ಮು ತುಂಬ ಒಳ್ಳೆಯದು. ನೋಡಿ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ, ಸ್ಕೂಲ್ಗೆ ಹೋಗೋವಾಗ ಸಂಜೆ ಹೊತ್ತು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಖಾರ ಏನು ಅಷ್ಟು ಇರೋದಿಲ್ಲ ಅಲ್ವ, ಚೆನ್ನಾಗಿ ತಿಂತಾರೆ ಮಕ್ಕಳು. ಒಂದೊಂದು ಮಕ್ಕಳು ಬೆಣ್ಣೆನೂ ಇಷ್ಟಪಡಲ್ಲ, ನೋಡಿ ಇದರಲ್ಲಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದು ಮಯೋನೀಸ್ ಸಾಸ್ ಬಂದು ವೆಜ್ಜು ಇರುತ್ತೆ ಮತ್ತು ಎಗ್ ಇರುತ್ತೆ. ಇದು ವೆಜ್ಜದು. ಇದು ನೀವು ವೆಜಿಟೇಬಲ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಇದು ಸೈಡ್ಸ್ ಎಲ್ಲ ಕಟ್ ಮಾಡಬೇಕು, ಒಬ್ಬೊಬ್ಬರಿಗೆ ಫ್ರೈ ಮಾಡಿರೋದು ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅದೇನು ಕಟ್ ಮಾಡಿಲ್ಲ, ಹಂಗೆ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಟೋಸ್ಟ್ ಮಾಡೋಣ. ಟೊಮೆಟೊ ಸಾಸ್ ಜೊತೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತೀವಿ, ಮಾಡಿದ್ರೆ ಅದೇನಾಗುತ್ತೆ ಫುಲ್ ಪ್ರೆಸ್ ಆಗೋಗ್ಬಿಡುತ್ತೆ.
ಅದು ತಿನ್ನೋದಕ್ಕೆ ಒಂದು ಅಷ್ಟು ಚೆನ್ನಾಗಿರಲ್ಲ ನೋಡಿ. ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ಇದರಲ್ಲಿ ಆರಾಮಾಗಿ ಮಾಡ್ಬೋದು. ನೋಡಿ ಟೋಸ್ಟ್ ಆಗಿದೆ, ತಗೊಳ್ಳೋಣ. ಇದು ಸ್ಟವ್ ಆಫ್ ಮಾಡೋಣ. ಇದು ಕಟ್ ಮಾಡಿಬಿಟ್ಟು ಸಾಸ್ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ.